ಸಂಪುಟ ಪುನರ್ರಚನೆ ಹೈಕಮಾಂಡ್ ಹಾಗೆ ಸಿಎಂಗೆ ಬಿಟ್ಟಿರುವಂತಹ ವಿಚಾರ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಡಿಸಿಎಂ ಇಬ್ರು ಕೂಡ ಹೇಳಿದ್ದಾರೆ. ಸಿಎಂ ಡಿಸಿಎಂ ಇಬ್ರು ಒಂದಾಗಿದ್ದಾರೆ. ಅವರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನ ಧ್ವನಿ ಇಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ. 2.5 ವರ್ಷದ ನಂತರ ಪುನರ್ರಚನೆ ಬಗ್ಗೆ ಸಿಎಂ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಒಪ್ಪಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನವೆಂಬರ್ 30ರ ಒಳಗೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತಾರೆ. ಸಂಪುಟ ಪುನರ್ರಚನೆ ನಮಗೆ ಯಾರಿಗೂ ತೊಂದರೆ ಇಲ್ಲ ಅಂತ ಹೇಳಿ ನಾಯಕತ್ವ ಹಾಗೆ ಸಂಪುಟ ಪುನರ್ರಚನೆ ಸಿಎಂ ಹಾಗೆ ಹೈಕಮಾಂಡ್ನ ತೀರ್ಮಾನ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಪಕ್ಷದ ಅಧ್ಯಕ್ಷರು ಡೆಪ್ಟಿ ಸಿ ಎಂ ಹೇಳಿದ್ದಾರೆ, ಹೈಕಮಾಂಡೇ ಅಂತಿಮ ತೀರ್ಮಾನ, ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿದ್ದಾರೆ. ಅದರಿಂದ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾನಂತ ಅನ್ಕೊಳ್ಳೋದು, ನಾವೆಲ್ಲ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಇಬ್ಬರೂ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಹೈಕಮಾಂಡ್ ಜೊತೆ ನಮ್ಮನ್ನೆಲ್ಲನೂ ಒಟ್ಟುಗೂಡಿಸಿ, ಕಾರ್ಯಕರ್ತರು ಒಟ್ಟುಗೂಡಿಸಿ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಇಬ್ಬರು ಅಧಿಕಾರಕ್ಕೆ ತಂದಿದ್ದಾರೆ. ಇಲ್ಲ ಅವರಿಬ್ಬರೂ ಅನ್ಯೋನ್ಯವಾಗಿ ಒಂದು ದಿವಸನೂ ಈ ಕಡೆ ಮಖ ತಿರುಗಿಸಿಲ್ಲ. ಇಬ್ಬರೂ ಅವರಿಗೆ ಇಬ್ಬರಿಗೂ ಪಕ್ಷದ ಹೈಕಮಾಂಡ್ ಮೇಲೆ ಅಪಾರವಾದಂಥ ಗೌರವ, ನಂಬಿಕೆ ಇದೆ. ಸಿದ್ದರಾಮಯ್ಯನವ್ರಿಗೂ ಇದೆ, ಡಿ ಕೆ ಶಿವಕುಮಾರ್ಗೂ ಇದೆ. ಜೊತೆಗೆ ಪಾರ್ಟಿ ಯಾವತ್ತೂ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಅವರಿಬ್ಬರ ಒಂದು ಅಲ್ಟಿಮೇಟ್ ಇದು. ಸೊ ಮತ್ತೆ ಪವರ್ಗೆ ತರೋ ಅಂಥ ಕೆಲಸನೂ ನಾವು ಮಾಡಬೇಕು ಅನ್ನೋ ಜವಾಬ್ದಾರಿನೂ ಸಹ ಅವ್ರು ನಿರ್ವಹಿಸ್ತಾರೆ. ಅನೇಕ ಬಾರಿ ನಮಗೆಲ್ಲ ಅನೇಕ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅನೇಕ ಜಿಲ್ಲೆಯಲ್ಲಿ ವ್ಯತ್ಯಾಸ ಇದ್ದರೆ ಅಥವಾ ಪಕ್ಷದ ಸಂಘಟನೆ ಇದ್ದರೆ ಅಥವಾ ಡಿಪಾರ್ಟ್ಮೆಂಟ್ಗಳೇನ ಮಾಡೋ ಅಂಥದ್ದಿದ್ದರೆ ಇಬ್ಬರೂ ಕ್ಯಾಬಿನೆಟಲ್ಲಿ ಸಿ ಎಮ್ಮು ನಿರಂತರವಾಗಿ ನಮಗೆಲ್ಲ ಅಡ್ವೈಸ್ ಮಾಡ್ತಿರ್ತಾರೆ. ಅದರಿಂದ ಬಹುಶಃ ಒಂದು ರೀಶಪ್ಪಲ್ಲೂ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ, ನಥಿಂಗ್ ಪ್ರಾಬ್ಲಮ್, ಅಥವಾ ಯಾರೂ ವಿರೋಧ ಇಲ್ಲ ರೀಶಪ್ಪಲ್ಲಿ ಮಾಡಲಿಕ್ಕೆ. ಸೊ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ. ಬಟ್ ಈ ಅಧಿಕಾರ ಇದು ನಾಯಕತ್ವ ಬದಲಾವಣೆ ಏನಿದ್ರೂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಪಕ್ಷದ ಹೈಕಮಾಂಡ್ ಅವ್ರು 3 ಜನ ಮುಂದೆನೇ ತೀರ್ಮಾನ ಆಗುತ್ತೆ ವಿನ ಎಲ್ಲೂ ಇದು ಬೀದಿಗೆ ಬರೋವಂಥ ಪರಿಸ್ಥಿತಿ ಬರಲ್ಲ. 100ಕ್ಕೆ 1,00,000% ಇವತ್ತು ನಾನು ಹೇಳ್ತಾ ಇದ್ದೀನಿ. ಎಲ್ಲವೂ ಕ್ಲಿಯರಾಗಿ ಸೊ ಮುಂದುವರಿತಾರೋ, ಬದಲಾವಣೆ ಮಾಡ್ತಾರೋ, ಇವ್ರು ಆಕ್ಸೆಪ್ಟ್ ಮಾಡ್ತಾರೋ, ಇವ್ರನ್ನ ಆಕ್ಸೆಪ್ಟ್ ಮಾಡ್ತಾರೋ, ಅದೆಲ್ಲ ಅದು ಇಬ್ಬರು ಮಧ್ಯದಲ್ಲಿರುತ್ತೆ. ಸುಮ್ಮನೆ ಏನಾಗುತ್ತೆ ರಾಜಕಾರಣ ಅಂತ ಅಂದಮೇಲೆ ಚರ್ಚೆ ಮಾಡದೇ ಇರೋದಕ್ಕೆ ಸಮಾಧಾನ ಇರೋಲ್ಲ. ವಿರೋಧ ಪಕ್ಷದವರು ಇದೆ. ಈಗ ಪಾಪ ವಿರೋಧ ಪಕ್ಷದಲ್ಲಿ ಇವತ್ತು ಏನಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.